ಹನುಮಂತ್ ಅವರೇ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ ಸ್ವಲ್ಪ ದಿನಕ್ಕೆ ಒಂದು ಮಾತು ಹೇಳ್ತೀರಾ? ಬಿಗ್ ಬಾಸ್ ಹನುಮಂತ್ ಇಲ್ಲಿ ಅಲ್ಲಿ ಒಳಗಡೆ ಇರೋ ಪ್ರಾಪರ್ಟಿ ಎಲ್ಲ ಫರ್ನಿಚರ್ಸ್ನೆಲ್ಲ ನಾನು ತುಂಬ್ಕೊಂಡು ಹೋಗ್ತೀನಿ ಅಂತ ಡೈರೆಕ್ಟ್ರ್ ಇಲ್ಲೇ ಅವರೇ, ತಗೊಂಡು ಹೋಗ್ತೀರಾ ಕೇಳ್ಬಿಟ್ಟು? ಹೇಳಿದ್ರಿ ಮೊನ್ನೆ ಟಿ ವಿ ಫ್ರಿಜ್ ಕೇಳಿದೆ, ಕೊಡಲಿಲ್ಲ. ಸಣ್ಣ ಸಣ್ಣ ಎತ್ಕೊಂಡು ಹೋಗಂದ್ರೆ ಅದೊಂದು ಫೋಟೋ ಇಟ್ಕೊಂಡಿದ್ದೆ, ಅದು ಗಾಡಿಯಾಗ ಹಾಕ್ಯಾರೋ ಅಲ್ಲೇ ಇಟ್ಟಾರ ಗೊತ್ತಿಲ್ಲ ರೀ. ಅದು ನಾನು ತರಬೇಕಂತ ಅನ್ಕೊಂಡಿದ್ದೆ. ದೊಡ್ಡ ದೊಡ್ಡ ಸೋಫಾ ಇದ್ದು ಒಂದು ಲಾರಿ ಮಾಡಿ ಹೇರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ಮತ್ತು ಡೈರೆಕ್ಟ್ರೆ ಪ್ರಕಾಶ್ ಸರ್, ಡೈರೆಕ್ಟ್ರೆ ನಿಮಗೆ ಪ್ರಕಾಶ್ ಸರ್, ನಮಗೆ ಸರ್ ಪ್ರತಿ ಸಾರಿ ಬಿಗ್ ಬಾಸ್ ಬಂದಾಗ, ಫಿನಾಲೆ ಟೈಮಲ್ಲಿ ಬಂದಾಗ, ಗೆಲುವಿನ ವಿಚಾರ ಬಂದಾಗ ವೋಟಿಂಗ್ ಪರ್ಸೆಂಟೇಜೇ ಮ್ಯಾಟ್ರ್ ಆಗುತ್ತಾ, ಅಥವಾ ನೆಕ್ಸ್ಟ್ ನಿಮ್ಮ ಒಂದು ಶೋಗಳಿಗೆ ಪ್ಲಸ್ ಆಗುವಂಥ ಯಾವ್ದಾದ್ರು ಫೇಸನ್ನು ಹುಡುಕ್ತೀರಾ ಅಂತ ಗೆಲುವಿನ ಬಂದಾಗ? ಸಾಕಷ್ಟು ಸಾರಿ ಅದೇ ಥರ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ವೋಟಿಂಗ್ ಮೂಲಕನೇ ವಿನ್ನಿಂಗ್ ಡಿಸೈಡ್ ಆಗೋದು, ಬೇರೆ ಶೋಗೆ ಇದು ಸಂಬಂಧ ಇಲ್ಲ. ಅಂದರೆ ಇವಾಗ ಯಾರೇ ಫೇಮಸ್ ಶೋ ಪ್ಲಾನ್ ಮಾಡ್ತಾ ಇದ್ದೀರಾ ಅವರನ್ನ ಇಟ್ಕೊಂಡು ಅಂತ ಅಂದ್ಬಿಟ್ಟು ಅದನ್ನೇ ಇಂಡೈರೆಕ್ಟ್ ಆಗಿ ಹೇಳಿದ್ದು. ಇವರು ಚೂಸ್ ಮಾಡಲಿಲ್ವಲ್ಲ ಅದರಲ್ಲಿ. ಅವರಿಬ್ಬರು ಮುಂದೆ ಅಂದರೆ ಅವರಿಬ್ಬರು ರೆಗ್ಯುಲರ್ ಶೋ ಮಾಡ್ತಿದ್ದಾರೆ. ಇವರು ಬೇಜಾನ್ ಶೋ ಮಾಡಿದ್ದಾರೆ, ಅವರು ಬೇಜಾನ್ ಶೋ ಮಾಡಿದ್ದಾರೆ, ಮುಂದುವರಿಸ್ತಾರೆ ಅಷ್ಟೇ. ಇವರು ಸೀರಿಯಲ್ ಮಾಡಿದ್ದಾರೆ, ಅದಾದಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಅವ್ರು ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಅವರು ಅವ್ರು ನಾವು ಕೇಳಲೇ ಇಲ್ಲ, ಯಾಕಂದರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ. ಅವ್ರು ರೆಗ್ಯುಲರ್ ಆಗಿ ನಮಗೆ ಶೋ ಮಾಡಿದ್ದಾರೆ, ರಾಜಾರಾಣಿ ಶೋ ಮಾಡಿದ್ದಾರೆ, ಇವರು ಜಾಸ್ತಿ ರಿಯಾಲಿಟಿ ಶೋ ಎಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಇನ್ನೊಂದು ಶೋ ಅಲ್ಲಿ ಕೇಳಿದ್ವಿ. ಅದರಲ್ಲಿ ಗೌತಮಿ ಇದ್ರು, ಮೋಕ್ಷಿತಾ ಇದ್ರು, ವಂಜನಾ ಇದ್ರು, ಅವ್ರಿಗೆ ಯಾರು ಕೇಳಲಿಲ್ಲ. ಅಂದರೆ ಇವರು ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ಕೇಳಿದ್ವಿ, ಅವ್ರು ಒಪ್ಕೋತಾರೆ, ತಗೋತೀವಿ, ಅಷ್ಟೇ ವಿಷಯ ಇರೋದು. ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧನೇ ಇಲ್ಲ. ನೀವು ಹಂಗೆ ನೋಡಿದ್ರೆ ಓ ಸೀಸನ್ ನೋಡಿ, ಓ ಸೀಸನ್ ವಿನ್ನರ್ ಆಗಿ ಬಂದಿರಲ್ಲ, ಯಾರು ನೆಕ್ಸ್ಟ್ ಶೋಸ್ ಬಂದರು? ಓ ಸೀಸನ್ಲಂದು ಯಾರನ್ನು ತೊಗೊಂಡೇ ಇಲ್ಲ. ಟಾಪ್ 6 ಬಂದರು, ಒಬ್ಬರು ಇಲ್ವಲ್ಲ, ಒಬ್ಬರು ಇಟ್ಕೊಂಡು ಶೋ ಮಾಡಲಿಲ್ಲ. ತುಕಾಲಿಸಿದಷ್ಟು ಮಾತ್ರ ಬಂದಿರೋದು. ಅದು ಕಾಮಿಡಿ ಶೋ. ಈಸ್ ಅ ಕಾಮಿಡಿಯನ್, ಹಿ ಹ್ಯಾಸ್ ಡನ್ ಸೋ ಮೆನಿ ಶೋಸ್ ಲೈಕ್ ಕಾಮಿಡಿ ಫೈವರಲ್ಲಿ, ಅದಕ್ಕೆ ಮಾಡಿದ್ವಿ. ಸೊ ಈ ಸೀಸನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು, ಇವ್ರನ್ನ ಸ್ವಲ್ಪ ಟಾಪ್ 6 ಬಂದ್ರಲ್ಲ, ಸೊ ಇವ್ರು ನನಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ. ಪ್ರಕಾಶ್ ಸರ್, ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ. ಈಗ ನಿನ್ನೆ ಈಗ ಹನುಮಂತ್ ಅವರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ದರೂ ಕೂಡ, ಸೊ ಎಲ್ಲ ಒಂದು ಕಡೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಂದಿಷ್ಟು ಅಂದರೆ ಒತ್ತಡಗಳಿತ್ತು, ಬೇರೆ ಬೇರೆ ವಿಂಗಿಂದ ಅನ್ನುವಂಥ ಮಾಹಿತಿ. ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದರೆ ಡಿಸ್ಕಷನ್ ಆಗುವಂಥ ಹಂತಕ್ಕೆ ಬಂದಿತ್ತು ಅನ್ನೋಂಥದ್ದು. ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ? ಆ ರೀತಿ ಪ್ರೆಷರ್ ಇತ್ತ ಅನ್ನೋಂಥದ್ದು? ಶೋ ಸ್ಟಾಪ್ ಮಾಡಿದ್ದ? ಸ್ಟಾಪ್ ಮೀನ್ಸ್ ಹಂಗಲ್ಲ, ಒಂದಿಷ್ಟು ಡಿಸ್ಕಷನ್ ಕೂಡ ಆಯಿತು ಅನ್ನುವಂಥದ್ದು ಸರ್ ಅಲ್ಲಿ. ಫಿನಾಲೆನಾ? ಹೌದು, ಫಿನಾಲೆ ಟೈಮಲ್ಲಿ ಸರ್. ಹಂಗೇನು ಅದು ಇಲ್ಲ, ಒತ್ತಡಗಳೆಲ್ಲ ಬರ್ತಾ ಇತ್ತು ಅಂತ ಅಲ್ಲ. ಅದು ಹಂಗಿಲ್ಲ. ಅಂದರೆ ಏನು ಮಾಡ್ತೀವಿ ನಾವು, ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂದರೆ ಶೋಲ್ ಏನು ಬರುತ್ತಲ್ಲ, ಅದು ಆಲ್ಮೋಸ್ಟ್ ಒಂದು 11 o'clock ಅಂತರದಲ್ಲಿ ಬರುತ್ತೆ. ಈ ಸಲ ನೋಡಿದ್ರೆ 11:40 ಅರೌಂಡ್ ಬಂತು. ಸೊ ಆಲ್ಮೋಸ್ಟ್ ಒಂದು 11 o'clock ಮೇಲೆ ರಿಸಲ್ಟ್ ಬರುತ್ತೆ ಅಂದರೆ ನಾವು ಒಂದು 9:30-10 ಗಂಟೆ ಶೂಟ್ ಮಾಡ್ತೀವಿ. ಸೊ ಬಟ್ ಆದರೆ ನಮಗೆ 6 o'clock ಶೋ ಶುರು ಆಗುತ್ತೆ. ಅದಕ್ಕೆ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ. ಮಧ್ಯದಲ್ಲಿ ಸ್ವಲ್ಪ ಒಂದು 1 hour ಬ್ರೇಕ್ ತಗೋತೀವಿ. ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ, ಆ ಮೊಮೆಂಟ್ ಮಾತ್ರ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತೀವಿ. ಒಂದು 1 hour ಮುಂಚೆ ಶೂಟ್ ಮಾಡ್ತೀವಿ, ಬೇಗ ಆಗುತ್ತೆ. ಯಾಕಂದರೆ ಆ ವಿಷಯ ನ್ಯೂಸ್ ಬಂದರೆ ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ, ಎಷ್ಟು ಜನ ಕಾಯ್ತಿರ್ತಾರೆ ಗೊತ್ತಿರುತ್ತೆ. ಸೊ ಅವ್ರು ಸ್ವಲ್ಪ 1 hour ಲೇಟಾಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟಾಗಿ ಶೂಟ್ ಮಾಡ್ತೀವಿ. ಸರ್ ಹನುಮಂತ್ ಅವರೇ, ಒಂದು ಈಗ ತುಂಬ ಜನ ಒಳಗಡೆ ಬಂದಿರೋಂಥವ್ರಿಗೆ ಸ್ನೇಹಿತರಿದ್ದರು, ಅವ್ರವ್ರ ಪರಿಚಯ ಇತ್ತು ಅಂದರೆ ಆ ಮನೇಲಿ, ಓಕೆನಾ? ನಿಮಗೆ ಈ ಹೊರಗಡೆ ಇದ್ದಾಗ ಯಾರಾದರೂ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತ ಇನ್ಸಿಡೆಂಟು? ಯಾರು ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ? ನನಗೆ ಮೋಕ್ಷಿತಕ್ಕ, ಗೌತಮಕ್ಕ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ ರೀ. ಹೌದು, ಮಾನಸಕ್ಕನೂ ಇದ್ಲ ರೀ.